ಮೈಸೂರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಎದುರಲ್ಲೇ ಪಕ್ಷ ಸೇರ್ತೀನಿ ಅಂತ ಮಾಲಿಕಯ್ಯ ಗುತ್ತೇದಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆ ಬಚ್ಚ, ಅವನು ಒಂದು ಸಾರಿ ಗೆದ್ದು ಸಚಿವನಾಗಿದ್ದಾನೆ, ಅವನ ಬಗ್ಗೆ ನಾನು ಮಾತಾಡಲ್ಲ. ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಎಲ್ಲಿ ನಿಂತು ನಾನು ಸವಾಲ್ ಹಾಕ್ತೀನಿ, ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ ಗುಡುಕಿದ್ರು. 6 ಬಾರಿ ಶಾಸಕನಾದ್ರೂ ಕೂಡ ಕಡೆಗಣಿಸಿದ್ದಾರೆ. ಸಚಿವರನ್ನಾಗಿ ಮಾಡ್ತೀವಿ ಅಂತ ಮಾಡಲಿಲ್ಲ. ನಾನು ಗೆಲ್ಲೋದು ಕಾಂಗ್ರೆಸ್ನಿಂದ ಅಲ್ಲ, ಮಾಲಿಕಯ್ಯ ಗುತ್ತೇದಾರ್ ಅನ್ನೋ ಹೆಸರಿನಿಂದ ಗೆಲ್ತಿದ್ದೀನಿ ಅಂತ ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ಶಾಸಕಾಂಗ ಪಕ್ಷಕ್ಕಂತ. ಇವತ್ತು ಆ ಒಂದು ಉದ್ದೇಶದಿಂದ ಇಲ್ಲಿ ಬಂದು ನಾನು ಮುಖ್ಯಮಂತ್ರಿಯನ್ನು ಫೋನ್ ಮುಖಾಂತರ ಮಾತಾಡಿದ್ದೀನಿ. ಸ್ಪೀಕರ್ ಊರಲ್ಲಿಲ್ಲ, ನಾಳೆ ನಾಡ್ದು ಅವ್ರು ಬರ್ಬೋದು. ಆದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಪಕ್ಷಕ್ಕೆ ಸೇರ್ತೀನಿ ಅಂತ ಒಂದು ಗೊಂದಲ ಇತ್ತು. ಅದಕ್ಕೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಲಿಕ್ಕೆ ನಿರ್ಧಾರ ಮಾಡಿದ್ದೀನಿ. ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಪಕ್ಷ ಸೇರ್ಪಡೆ ಆಗ್ತೀನಿ. ಮತ್ತು ಯಡಿಯೂರಪ್ಪಜಿ ಅವರು ಕೂಡ ಇವತ್ತು ಏನು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಾಗಲಿ ಅಮಿತ್ ಶಾ ಅವರು ಏನು ಘೋಷಣೆ ಮಾಡಿದ್ದಾರೆ, ಅವ್ರ ನಾಯಕತ್ವಕ್ಕೆ ಶಕ್ತಿ ಕೊಡಲಿಕ್ಕೆ ಅನ್ಕಂಡೀಷನಲ್, ಯಾವುದೇ ಕಂಡೀಷನಲ್ ಇಲ್ಲ, ಅನ್ಕಂಡೀಷನಲ್ಲಿ ಈ ಒಂದು ಪಕ್ಷಕ್ಕೆ ಬೆಂಬಲ ಕೊಡಲಿಕ್ಕೆ ನಾನು ಮನಸ್ಸಿನಿಂದ ಪೂರ್ತಿ ಸಿದ್ಧ ಆಗಿದ್ದೇನೆ.